ವೀಕ್ಷಕರೇ, LNM ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ರೀತಿಯಾಗಿ ಸ್ಯಾರಿ ಕುಚ್ಚು ಕಟ್ಟುವುದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಆಲ್ರೆಡಿ. ಆದರೆ ಈ ವಿಡಿಯೋ ಮಾಡುತ್ತಿದ್ದೇನೆ ನೋಡಿ. ಇದರಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಡುತ್ತಿದ್ದೇನೆ ನೋಡಿ. ಈ ರೀತಿ ಮನೆಯಲ್ಲಿ ಚೇರ್ ಇರುವವರು ಈ ರೀತಿ ಚೇರಿಗೆ ಕಟ್ಟಿಕೊಂಡು ಮಾಡಬಹುದು. ಈಗ ಹೊಸದಾಗಿ ಇನ್ನೊಂದು ತರ ಚೇರುಗಳು ಬರುತ್ತದೆ. ಆ ಚೇರನ್ನು ಸಹ ತೋರಿಸುತ್ತೇನೆ ಇದು ಆದ ನಂತರ. ಆ ಥರ ಚೇರ್ ಇದ್ದು ಮನೆಯಲ್ಲಿರುವವರಿಗೆ ಯಾವ ರೀತಿ ಕಟ್ಟಿಕೊಳ್ಳಬೇಕು ಎಂಬುದು ಸಹ ಇನ್ನೊಂದು ಮಾಹಿತಿಯನ್ನು ತೋರಿಸುತ್ತೇನೆ ನೋಡಿ. ನೋಡಿ, ಪಕ್ಕದ ಇರುವುದನ್ನು ಅಳತೆಯಾಗಿ ತೆಗೆದುಕೊಂಡು ಕಟ್ ಮಾಡಿಕೊಳ್ಳಬೇಕು. ಈ ತರ ಹೆಚ್ಚುವರಿ ದಾರವನ್ನು ಸಹ ಈ ರೀತಿಯಲ್ಲಿ ಕಟ್ ಮಾಡಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಚೇರಿಗೆ ಕಟ್ಟಿಕೊಳ್ಳಬಹುದು ಎಂದು ಹೇಳಿದ್ದೇನಲ್ಲ, ಈ ರೀತಿ ಚೇರ್ ಇರುವವರು ಮನೆಯಲ್ಲಿ ಕಟ್ಟಿಕೊಳ್ಳುತ್ತಾರೆ. ಆದರೆ ಈ ರೀತಿ ಚೇರ್ ಇರುವವರು ಕಟ್ಟಿಕೊಳ್ಳುವುದಕ್ಕಾಗುವುದಿಲ್ಲವಲ್ಲ. ಆದ ಕಾರಣ ನೋಡಿ, ನಾನು ಇನ್ನೊಂದು ರೀತಿ ಯಾವ ರೀತಿ ಕಟ್ಟಿಕೊಳ್ಳಬಹುದೆಂದು ತೋರಿಸುತ್ತೇನೆ ನೋಡಿ ವೀಕ್ಷಕರು. ನೋಡಿ, ಈ ರೀತಿ ನಿಮ್ಮ ಮನೆಯಲ್ಲಿ ವಿಂಡೋ ಕಿಟಕಿ ಇದ್ದರೆ ಈ ರೀತಿಯಾಗಿ ಸಹ ಕಟ್ಟಿಕೊಂಡು ದಾರದಿಂದ ಕಟ್ಟಿಕೊಂಡು ಈ ರೀತಿಯಾಗಿ ಸಹ ಬೇಬಿ ಕುಚ್ಚನ್ನು ಕಟ್ಟಿಕೊಳ್ಳಬಹುದು. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾರಿಗಾದರೂ ಯೂಸ್ ಆಗುತ್ತೆ ಎಂದು ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ತೋರಿಸುತ್ತೇನೆ ಯಾವ ರೀತಿ ಕಟ್ಟಿಕೊಳ್ಳಬೇಕೆಂದು ಸಹ. ಕೆಲವರು ಸುಮ್ಮನೆ ಹೇಳುತ್ತಾರೆ, ಈ ರೀತಿಯಲ್ಲಿ ಬರುವುದಿಲ್ಲ ಕಟ್ಟಿಕೊಳ್ಳುವುದಕ್ಕೆ ಅಂತ ಹೇಳುತ್ತಾರೆ. ಆದ ಕಾರಣ ನಾನು ಕಟ್ಟಿ ತೋರಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾರಿಗಾದರೂ ಯೂಸ್ ಆಗುವಂತಹ ಮಾಹಿತಿ ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಇದೇ ರೀತಿಯಾಗಿ ಎಲ್ಲದನ್ನು ಆರಾಮಾಗಿ ಚೇರ್ ಅಥವಾ ಸೋಫಾ ಮೇಲೆ ಕುಳಿತುಕೊಂಡು ಆರಾಮಾಗಿ ಕಟ್ಟಿಕೊಳ್ಳಬಹುದು. ಥ್ಯಾಂಕ್ ಯು ವೀಕ್ಷಕರೇ.